ಚೇಸ್ ಮಾಡೋದು ಇಷ್ಟ, ಓಡಾಡೋದು ಇಷ್ಟನೋ? ಓಡಾಡೋದಂದ್ರೆ ಇಷ್ಟ. ಓಡಾಡುವಾಗ ಹೆಂಗೆ ತಪ್ಪಿಸ್ಕೋಬೇಕು? ಖೋಖೋ ಅಂದ್ರೆ ಅಷ್ಟೇ ಆಗಲ್ಲಲ್ಲ, ಟ್ರಿಕ್ಸ್ ಬೇಕಲ್ಲ ಅದಕ್ಕೆ. ಹಾಂ, ಕೂಡಬೇ ಹೆಂಗೆ ಹೋಗ್ತಾರ ಓಡಾಡೋರು? ವೆರಿ ಗುಡ್, ನಡ್ಬರ್ಕಿಂದ ಹೋಗ್ತಾರ. ಮತ್ತೆ ಹಾಂ, ವೆರಿ ಗುಡ್. ನೋಡು, ಅವ್ನಿಗೆಲ್ಲ ಗೊತ್ತೈತಿ. ಖೋಖೋ ಇಷ್ಟ ಐತಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಹಾಂ, ನೆಕ್ಸ್ಟ್ ಮತ್ತೇನು ಇಷ್ಟ? ಸ್ಕೂಲ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಒಳಗೆ ಏನು ಇಷ್ಟ ನಿಮ್ಗೆ? ಅವನಿಗೆ ಕತೆ ಇಷ್ಟ, ಇವನಿಗೆ ಆಟ ಇಷ್ಟ, ಅವನಿಗೆ ಆಟ ಇಷ್ಟ, ಕ್ರಿಕೆಟ್ ಇಷ್ಟ. ನೀನು ಹೇಳಿದಿಲ್ಲ, ವೆರಿ ಗುಡ್. ನೆಕ್ಸ್ಟ್ ನೀನು? ಹಾಡು ಅಂದರೆ ಇಷ್ಟ, ವೆರಿ ಗುಡ್. ನೀನು? ರನ್ನಿಂಗ್ ಅಂದರೆ ಇಷ್ಟ, ವೆರಿ ಗುಡ್. ನಿನಗೆ? ವಚನಗಳಂದ್ರೆ ಇಷ್ಟ, ವೆರಿ ಗುಡ್. ಹಾಂ, ವಚನದಲ್ಲಿ ಏನಿರ್ತಾವಪ್ಪ? ಏನು ಹೇಳ್ತಾರೆ ವಚನದಾಗ? ಅಮೌಂಟು ಹಾಂ, ಅವ್ನಿಗೊಂದು ಕೊಡ್ರಿ. ಏ ತಗೋಪೆ, ತಗೋ 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 ತಗೋ. ಹಾಂ ಹಾಂ ಹಾಂ, ಆಂಟಿ ಅವ್ರು ತಿನ್ಸ್ಕಳ್ಸ್ರಿ. ಆಯ್ತಲ್ಲ ನಿಮಗೆಲ್ಲ ವಚನ. ಹಾಂ, ಕೈ ಬಿಡ್ರಿ. ನಿಮ್ಗೆ ವಚನ ಅಂದರೆ ಇಷ್ಟ, ಹಾಡು ಅಂದರೆ ಇಷ್ಟ, ಹೌದು. ಮತ್ತು ಕತೆ ಅಂದರೆ ಇಷ್ಟ. ಇವಾಗ ನಾವೊಂದು ಸಿಚುವೇಶನ್ ಕೊಡ್ತೀನಿ ನಿಮ್ಗೆ. ಅದಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ. ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕಾ? ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು. ಹೆಂಗೆ ಉತ್ತರ ಹೇಳ್ಬೇಕಂದ್ರೆ ವಿಚಾರ ಮಾಡಿ ಹೇಳಬೇಕು. ನಿಮ್ಮ ಸ್ವಂತ ಮನಸ್ಸಿನಾಗ ಏನು ಅನ್ಸುತ್ತೆ ಅದು ಹೇಳಬೇಕು ಉತ್ತರ. ನಿನ್ನ ಹೆಸರೇನು? ಹಾಂ, ಚೆನ್ನಪ್ಪಗೌಡ. ನಿನ್ನ ಹೆಸರು? ನೀನೇಪ ಮಸ್ಕಿ ಶ್ರೇಯಸ್. ಹೇಳ್ತೀಯಾ? ಇವಾಗ ನಿಮಗೆಲ್ಲ ಗೊತ್ತಿರೋ ಕತೆ. ಯಾವಾಗ ಗೊತ್ತದವ ಕತೆ ನಿಮ್ಗೆ? ಯಾವಾಗ ಗೊತ್ತದವ ಕತೆ ನಿಮ್ಗೆ? ಹಾಂ, ಹೇಳಪ್ಪ, ಒಂದು ಕತೆ ಹೆಸರು ಹೇಳು. ಕತೆ ಹೆಸರು ಅಷ್ಟೇ ಹೇಳು. ಕಾಗೆ. ನೀರಡಿಸಿದ ಕಾಗೆ, ಹೌದಾ? ಮತ್ತೆ ಯಾವ ಕತೆ ಗೊತ್ತೈತೆ? ದುಡುಕಿನ ಫಲ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು, ವೆರಿ ಗುಡ್. ಮತ್ತೆ ಹುಲಿ ಮತ್ತು ಆಕಳು. ಹುಲಿ ಮತ್ತು ಆಕಳು. ಪುಣ್ಯ ಕೊಟ್ಟಿ ಕತೆ ಅದು, ಹೌದಿಲ್ಲ? ನೋಡ. ಹಾಂ, ನೆಕ್ಸ್ಟ್ ಮತ್ತೆ ಯಾರು ಕತೆ ಹೇಳಿದ್ರು? ಮತ್ತೆ ನಾವೊಂದು ಹೆಸರು ಹೇಳ. ಕತೆ ಹೆಸರು ಭಾಳ ಸಣ್ಣದದು. ಒಂದು ಹೇಳ್ತೀನಿ, ಇನ್ನೊಂದು ನೀವು ಹೇಳಬೇಕಾ ಹೆಸರು? ಆಮೆ. ವೆರಿ ಗುಡ್. ಆಮೆ ಮತ್ತು ಮೊಲ. ಕತೆ ಕೇಳಿರಲ್ಲ? ಏನು? ಹಾಂ, ಹೇಳಿ. ಏನು ಮಾಡಿದ್ವು ಎರಡು? ಒಂದು ಆಮೆ, ಒಂದು ಮೊಲ ಇತ್ತು. ಏನು ಮಾಡ್ತು? ಓಡ್ ಹೊಂಟಿರ್ತಾವ. ಎಲ್ಲಿ ಓಡ್ ಹೊಂಟಿರ್ತಾವ? ಹಾಂ, ಏನು ಹಚ್ಚಿರ್ತಾರ? ರನ್ನಿಂಗ್ ರೇಸ್ ಹಚ್ಚಿರ್ತಾರ. ವೆರಿ ಗುಡ್. ಮುಟ್ಟಿ ಬಿಡ್ತದ. ಕತೆ ಗೊತ್ತೈತಲ್ಲ ನಿಮಗೆ? ವೆರಿ ಗುಡ್. ಕೊಡ್ರಿ. ಆಮೆ ಮೊಲ ರನ್ನಿಂಗ್ ರೇಸ್ ಹಚ್ಚಿದ್ದು, ಓಡುದು. ನಮಗೆ ಏನು ಅನ್ನಿಸ್ತದ? ಮೊಲ ಗೆಲ್ತದ ಅನ್ನಿಸ್ತದಲ್ಲ? ಹಾಂ, ಅನ್ನಿಸ್ತದಿಲ್ಲ? ಜಾಸ್ತಿ ಓಡೋದು ಯಾವ್ದು? ಆಮೆ ಮೊಲ? ಮೊಲ ಭಾಳ ಚಂದ ಇರ್ತದ, ಓಡ್ತದ, ಗುರಿ ಮುಡ್ತದ. ಆದ್ರೆ
ಮಕ್ಕೊಂಡ್ಬಿಡುತ್ತೀರಿ ಆಮಿ ಫಸ್ಟ್ ಮುಟ್ಟಿ ಬಿಡ್ತೀರಿ ಹಾಂ, ಅದು ಮೊಕ್ಕೋಬೇಕಿತ್ತು, ಮೊಕ್ಕೋಬಾರ್ದಿತ್ತು, ಮೊಕ್ಕೋಬಾರ್ದಿತ್ತು. ಇದ್ರದ್ದು ಮಾರಲ್ ಆಫ್ ದಿ ಸ್ಟೋರಿ ಏನು? ಈ ಕಥೆಯ ನೀತಿ ಏನು? ಆ ಮಗಕ್ಕೆ ನಾನೇ ಫಾಸ್ಟ್ ಎಲ್ಲಕ್ಕಿಂತ ನಾನೇ ಫಾಸ್ಟ್ ನೋಡ್ತೀನಿ ಅಂತ ಅಹಂಕಾರ ಇರುತ್ತೆ. ಹಾಂ, ಓವರ್ ಕಾನ್ಫಿಡೆನ್ಸ್ ಇರ್ತದೆ ಅದಕ್ಕೆ, ಹೌದಿಲ್ಲ? ಹ್ಞೂ, ಅದೊಂದಾಯ್ತು. ಇನ್ನೊಂದು ನೀತಿ ಏನಿದೆ? ಹೇಳಪ್ಪ. ಆ ಮಗಕ್ಕೆ ಆಮಿ ಭಾಳ ಸ್ಲೋ ಓಡ್ತಂಕಿಸಿದ್ರೆ ಆಮಿ ಮೇಲೆ ಅಸಹ್ಯ ಪಡುತ್ತೀರಿ. ಆಮಿ ಸ್ಲೋ ಓಡುತ್ತೆ, ಸ್ಲೋ ನಾನೇ ಫಾಸ್ಟ್ ಓಡ್ತೀನಿ ಅಂತೀನಿ ಅಂತ ಹೇಳಿ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತೈತೆ, ಅದನ್ನು ಕೀಳಾಗಿ ನೋಡ್ತೈತೆ, ಅದನ್ನು ಏನು ಇದೇನು ಮುಟ್ಟಕ್ಕಾಗಂಗಿಲ್ಲ, ನಾನೇ ಗೆಲ್ತೀನಿ ಅನ್ನುವಂಥದ್ದು ಅಹಂಕಾರ ತೋರಿಸ್ತದೆ. ಹಾಂ, ಕೊಡು. ಈಗ ಹೇಳಿದ್ರಲ್ಲ, ಈಗ ಅಹಂಕಾರ ಒಳ್ಳೆಯದು ಕೆಟ್ಟದ್ದು? ಹೌದಲ್ಲ? ಅಹಂಕಾರ ಕೆಟ್ಟದ್ದು, ನಾನೇ ಶ್ರೇಷ್ಠ, ನನ್ನಿಂದಲೇ ಅನ್ನೋದು ತಪ್ಪು ಭಾವನೆ. ಈ ಕತೆ ನೀತಿ. ಇನ್ನೊಂದು ಏನು ಹೇಳ್ತದಂದ್ರೆ, ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಎರಡೂ ಸಮಾನ ಸಾಮರ್ಥ್ಯ ಉಳ್ಳವ ಆಗಿರ್ಬೇಕು. ಈಗ 1ನೇ ಹುಡುಗ 5ನೇ ಹುಡುಗಗೆ ಕ್ವಿಜ್ ಕಾಂಪಿಟೇಷನ್ ಹಚ್ಚಿದ್ರೆ ಯಾರು ಗೆಲ್ತಾರೆ? ಹೌದಾ? ಆದರೂ ಸಹಿತ ಅವ 1ನೇ ಹುಡುಗ ಕಾಂಪಿಟೇಷನ್ಗೆ ಸಿದ್ಧ ಆಗಿರ್ತಾನೆ. ಹೆಂಗೆ ಸಿದ್ಧ ಆಗಿರ್ತಾನೆ? ಗೆಲ್ಲತೀನಿ ಅನ್ನುವಂಥ ಆತ್ಮವಿಶ್ವಾಸದಿಂದ ಸಿದ್ಧ ಆಗಿರ್ತಾನೆ. ಹೌದಾ? ನಾವಿಲ್ಲಿ ಏನು ತಿಳ್ಕೊಬೇಕು? ಮೊದಲ ಫೀಲ್ಡ್ಗೆ ಇಳಿಬೇಕು, ಮೊದಲ ಪ್ರಯತ್ನದಲ್ಲಿ ಸಾಗಬೇಕು, ಗುರಿಯನ್ನು ಹೊಂದಬೇಕು. ಅದು ದೊಡ್ಡದೈತಿ, ನನಗಾಗುತ್ತೇ ಇಲ್ಲ ಅನ್ನಬಾರದು. ಆಮೇಲೆ ಏನು ಮಾಡ್ತು? ಮೊಲದ ಜೊತೆ ಕಾಂಪಿಟೇಷನ್ ಇಳಿಬೇಕಂದ್ರೆ, ರನ್ನಿಂಗ್ ರೇಸ್ ಹಚ್ಬೇಕಂತಂದ್ರೆ ನನಗೆ ಗೊತ್ತಿತ್ತು ಅದಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ, ಅದಕ್ಕೆ ಗೊತ್ತಿತ್ತು. ಆದರೂ ಏನು ಮಾಡ್ತದು? ರನ್ನಿಂಗ್ ರೇಸ್ ಆಡ್ತೀನಿ ಅಂಥೇಳಿ ಮುಂದೆ ಬಂತು, ಒಂದು ಸ್ಟೆಪ್ಪು ಮುಂದೆ ಬಂತು. ಹಂಗೆ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ಸಹಿತ ಈ ಕಥೆಯ ನೀತಿಯಿಂದ ಏನು ಗೊತ್ತಾಗುತ್ತಾ? ಪ್ರಯತ್ನ ಪಟ್ಟರೆ ನಾವು ಯಾವುದೇ ಗುರಿಯನ್ನಾದರೂ ಮುಟ್ಟಬಹುದು ಅನ್ನುವಂಥದ್ದು ಒಂದು. ನಿಧಾನವೇ ಪ್ರಧಾನ, ಸಾವಕಾಶ ಆದರೂ ಸಹಿತ ನಾವು ಗುರಿಯನ್ನು ಮುಟ್ಟಬಹುದು ಅನ್ನುವಂಥದ್ದು ಕಾನ್ಫಿಡೆನ್ಸ್. ಈ ಕತೆ ಇಲ್ಲಿಗೆ ಮುಗಿಲಿಲ್ಲ. ಕತೆ ನೀತಿ ತಿಳ್ಕೊಂಡ್ರಲ್ಲ? ಸಮೃದ್ಧ, ಸಂಭ್ರಮ. ಹಾಂ, ಈ ಕತೆ ಅಲ್ಲಿಗೆ ಮುಗಿಲಿಲ್ಲ. ಈಗ ಇಂಟ್ರೆಸ್ಟಿಂಗ್ ಐತಿ, ಗೊತ್ತಾ? ಹಾಂ, ಆ ಮೊಲ ಏನು ಮಾಡ್ತು? ಸೋತಿತಲ್ಲ, ಬಿಡಲಿಲ್ಲ. ಮತ್ತೆ ಏನು ಮಾಡ್ತು? ಆಮೆಯನ್ನು ಕರೀತು. ಆಮೆ ಇನ್ನೊಂದು ಸಲ ರೇಸ್ ಕಟ್ಟೋಣ, ಈ ಸಲ ನಾವು ಅನ್ಕೊಳಲ್ಲ ಅಂಥೇಳಿ ತೆಲಾಗಿಟ್ಕೊಂಡು ಏನು ಮಾಡ್ತು? ರೇಸ್ ಕಟ್ಟೋಣ ಅಂತ ಹೇಳ್ತು. ಯಾವುದು? ಮೊಲ. ಅವಾಗಲೂ ಆಮೆ ಏನು ಮಾಡ್ತು? ನಾ ಗೆದ್ದೀನಿ, ಹೋಗು, ಕಟ್ಟಲ್ಲ ಅನ್ನಲಿಲ್ಲ ಅಲ್ಲದು. ಏನು ಮಾಡ್ತು? 2ನೇ ಸಲಕ್ಕೂ ಏನು ಮಾಡ್ತು? ಆಮೆ ಒಪ್ಕೋತು, ರೇಸ್ ಕಟ್ಟೋಣ ಅಂಥೇಳಿ ಒಂದು ಗೆರೆ ಹಾಕಿದ್ರು. ಆಮೆ ಮೊಲ ಮತ್ತೆ ನಿಂತು. ಈ ಸಲ ಏನಿತ್ತು? ಆಮೆಗೆ ಗೆಲ್ಲಲೇ ಬೇಕು ಅನ್ನುವಂಥ ಛಲ ಇತ್ತು. ಹೌದಾ? ಹೋಸಲ ಗೆಲ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇತ್ತು, ಈಗ ಗೆಲ್ಲಲೇಬೇಕನ್ನುವಂಥ ಛಲ ಇತ್ತು. ಇವಾಗ ಏನು ಮಾಡಿದ್ರು? ಎರಡು ನಿಂತು ಏನು ಹಚ್ಚಿದು? ರೇಸ್ ಹಚ್ಚಿದು. ಅವಾಗ ಯಾರು ಗೆಲ್ದ್ರು? ಯಾರು ಗೆದ್ರು ಈ ಸಲ? ಈ ಸಲ ಮೊಲ ಗೆಲ್ತು. ಯಾಕೆ ಗೆಲ್ತು?
ಅದು ಗೆಲ್ಲಲೇಬೇಕೆನ್ನುವಂಥ ಆತ್ಮವಿಶ್ವಾಸ ಇತ್ತು, ಅದಕ್ಕೆ ಅದು ಗೆಲ್ತು. ಈ ಕಥೆ ನೀತಿ ಏನು? ಅದು ಸಾವಕಾಶವಾದರೂ ನಾವು ಗುರಿಯನ್ನು ಮುಟ್ತೀವಿ ಅನ್ನೋದು ಒಂದನೇ ಕಥೆ ನೀತಿ. ಆದ್ರೆ ಎರಡನೇ ಕಥೆ ನೀತಿ ಏನು? ಗೆಲ್ಲಲೇಬೇಕನ್ನುವಂಥ ಛಲ ಇದ್ರೆ ನಾವೇನು ಮಾಡ್ತೀವಿ? ನಮ್ಮ ಸಾಮರ್ಥ್ಯವನ್ನು ಬಳಸಿ ನಮಗೇನು ಅವಕಾಶ ಇತ್ತಲ್ಲ ಅದನ್ನು ಬಳಸ್ಕೊಂಡು ನಮ್ಮ ಸಾಮರ್ಥ್ಯದ ಸದುಪಯೋಗವನ್ನು ಪಡ್ಕೋತೀವಿ ಅನ್ನುವಂಥದ್ದು ಎರಡನೇ ಕತೆ ನೀತಿ. ಅದು ಆಮೆ ಸುಮ್ಮಿಡಲಿಲ್ಲ, ಕತೆ ಅಲ್ಲಿಗೆ ಮುಗಿಲಿಲ್ಲ, ಕತೆ ಅಲ್ಲಿಗೆ ಮುಗಿಲಿಲ್ಲ. ಕತೆ ಅಲ್ಲಿಗೆ ಮುಗಿಲಿಲ್ಲ, ಅವ್ರು ಆ ಕಡೆ ನೋಡ್ತಾರೆ. ಹಾಂ, ಆಮೇಲೆ ಮೂರನೇ ಸಲ ಮತ್ತೆ ಆಮೆ ಮತ್ತು ಮೊಲ ರೇಸ್ ಹಚ್ಚಿದ್ದು. ಎಷ್ಟನೇ ಸಲ ಇದು? ಅವಾಗ ಆಮೆ ಮತ್ತು ಮೊಲ, ಆಮೆ ಹೇಳ್ತು ಈ ಸಲ ನಾ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತು. ಯಾವುದು? ಆಮೆ. ನೀವು ಕಾನ್ಸಂಟ್ರೇಷನ್ ಮಾಡೋಲ್ರಾಗಿರಿ. ಅಲ್ಲ, ಕತಿ ಅರ್ಥ ಮಾಡ್ಕೊಡ್ರಿ. ಫಸ್ಟ್ನೇ ಸರ್ತಿ ಯಾರು ಗೆದ್ರು? ಎರಡನೇ ಸರ್ತಿ ಯಾರು ಗೆದ್ರು? ಈಗ ಅದ್ರ ಸಂಬಂಧ ಈಗ ನೆಕ್ಸ್ಟ್ ಯಾರು ರೆಡಿ ಆಗ್ಬೇಕು? ಗೆಲ್ಬೇಕು. ಆಮೇಲೆ ಅದನ್ನ ಹೇಳಕ. ಹಾಂ, ಆಮೆ ಹೇಳ್ತು ನೀ ಎರಡನೇ ಸಲ ರೇಸ್ ಹಚ್ಚಿದಿಲ್ಲ, ನಾನು ಮೂರನೇ ಸಲ ಹಚ್ತೀನಿ ರೇಸು, ಆದ್ರೆ ಎಲ್ಲಿ ಓಡಬೇಕು ಅನ್ನೋದು ನಾ ಹೇಳ್ತೀನಿ ಅಂತ ಹೇಳ್ತು. ಯಾವುದು? ವಾಪಸ್ ಕತೆ ಕೇಳ್ತೀನಿ ನಾನು ಪ್ರತಿಯೊಬ್ಬರಿಗೂ, ವಾಪಸ್ ಕತೆ ಕೇಳ್ತೀನಿ ನಾನು. ಶ್ರೇಯಸ್ ನಿನಗೇನೆ. ಮೂರನೇ ಸಲ ಏನಾಯ್ತು? ಆಮೆ ಹೇಳ್ತು ಎಲ್ಲಿ ಓಡಬೇಕು ಅನ್ನೋದು ನಾ ಹೇಳ್ತೀನಿ ಅಂತ ಹೇಳ್ತು. ಆಯಿತು ಅಂತ ಮೊಲ. ಈಗ ಒಂದು ಎರಡು ಹಾಂ, ಒಂದು ಪಾಂಡ್ ಐತಿ. ದೇರ್ ಇಸ್ ಅ ಪಾಂಡ್. ಹಾಂ, ನೀರಿದ್ದಂಥ ಒಂದು ಹಾಂ ಜಾಗ ಐತಿ. ಅಲ್ಲಿ ಏನು ಮಾಡಬೇಕು? ಈ ದಂಡಿಯಿಂದ ಆ ದಂಡಿಗೆ ಓಡಬೇಕು. ಅದು ರೇಸ್. ಆಮೆ ಮತ್ತು ಮೊಲ ಎರಡು ದಂಡಿಗೆ ನಿಂತು ರೆಡಿ ಸ್ಟಡಿ ಗೋ. ಆಮೆ ಮೊಲ ಎಲ್ಲಿ ಓಡಾಕತ್ತು? ಯಾರು ಮುಟ್ಟಿದ್ರು ಫಸ್ಟು? ಆಮೆ ಗೆಲ್ತು. ಆಮೆಗೊಂದು ಚಪ್ಪಾಳೆ. ಅದು ಹೇಳ್ತು ಹೌದು ನಾ ಗೆದ್ದೆ ಇವತ್ತು. ಈ ಕತೆ ಏನೈತಿ? ಏನು ಛಲ ಇರಬೇಕು. ಹೇಳ್ರಿ, ಛಲ ಇತ್ತಲ್ಲ. ಅವ ಛಲ ಕಳ್ಕೊಂಡಿದ್ದಿಲ್ಲ. ಆಮೆ ಛಲ ಕಳ್ಕೊಂಡಿದ್ದಿಲ್ಲ. ಆಮೇಲೆ ಛಲ ಇತ್ತಲ್ಲ ಫಸ್ಟ್ ಬರ್ಬೇಕು ಅನ್ನೋದು. ನೆನಪು ಹರಿತದ, ನಿದ್ದೆ ಮಾಡಕ್ಕೆ ಹೋಗಿತ್ತು, ಪ್ರಯತ್ನ ಮಾಡ್ತು, ಫಸ್ಟ್ ಬಂತು ಸಮೃದ್ಧ. ಹಾಂ, ಕಾನ್ಸಂಟ್ರೇಷನ್ ಮಾಡೋಲ್ಲ. ಯಾವ್ದು ಫಸ್ಟ್ ಬಂತು? ಕತೆ ನೀತಿ ಏನು ಯಾರು ಹೇಳ್ತೀರಿ? ಕತೆ ನೀತಿ ಏನು ಹೇಳಿ. ಒಂದು ಪ್ರಾಣಿ ಇದ್ರೊಳಗೆ ಸ್ಪೀಡ್ ಹೋಗ್ಬೇಕನ್ನೋ ಸಾಮರ್ಥ್ಯ ಐತಿ, ಒಂದು ಕಡೆ ಸ್ಲೋ ಹೋಗ್ಬೇಕಂತ ಐತಿ. ಆಮೇಲೆ ನೆಲದ ಸ್ಲೋ ಹೋಗ್ತೀರಿ, ನೀರಾಗ ಸ್ಪೀಡ್ ಐತಿ. ಆ ಮೊಲ ನೀರೊಳಗೆ ಓಡೋಕ್ಕಾಗಲ್ರಿ. ಹಾಂ, ಎಲ್ಲ ಚಪ್ಪಾಳೆ ತಟ್ರಿ ನಮಗೆ. ಹಾಂ, ಅದನ್ನು ಕೆಲವೊಂದು ಪದಗಳಲ್ಲಿ, ಆ ನೀತಿಯನ್ನು ಕೆಲವೊಂದು ಪದಗಳಲ್ಲಿ ಒಂದು ವಾಕ್ಯದಲ್ಲಿ ಹಿಡಿದಿಡಬಹುದಾದರೆ ಹೇಳಿ ನೋಡೋಣ. ಇದೇ ಕಲಿಬೇಕಾದಿದ್ದು ನಾವು ಶಾಲೆಯಲ್ಲಿ. ಅವ ಏನು ಹೇಳಿದ್ನಲ್ಲ ಕರೆಕ್ಟ್ ಹೇಳಿದೆ. ಆ ವಿಚಾರವನ್ನು, ಆ ಆಲೋಚನೆಯನ್ನು ಕೆಲವೊಂದು ಪದಗಳಲ್ಲಿ ಅಥವಾ ವಾಕ್ಯದಲ್ಲಿ ಹಿಡಿದಿರ್ಬೋದಾದರೆ ಏನು ಹೇಳ್ತೀರಾ? ದೊಡ್ಡವ್ರಿಗೆ ಇದು ಸಾಧ್ಯ ಆಗುತ್ತೆ. ಈಗ ಆಮೇಲೆ ಹೇಳಿದಲ್ಲ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಂದ ತಿಳಿಸಿ ಹೇಳ್ರಿ.
ಈಗ ಅವ ಆಲ್ರೆಡಿ ಹೇಳ್ಯಾನ ಅದನ್ನ ಸ್ವಲ್ಪ ಸಮೃದ್ಧಿ ಟ್ರೈ ಮಾಡ್ರಿ. ನಿಧಾನವೇ ಪ್ರಧಾನ, ಅದು ಮೊದಲನೇ ಕಥೆಯ ನೀತಿ. ಅದು ನಿಧಾನವಾಗಿ ಆದ್ರೂ ನಾವು ಗುರಿಯನ್ನು ಮುಟ್ಟಬಹುದು ಅನ್ನುವಂಥದ್ದು ನೀತಿಯನ್ನು ಅಲ್ಲಿ ಕಳಿಸ್ತು. ಎರಡನೇ ಪಾಠದಾಗ ಎರಡನೇ ಕಥೆಯೊಳಗೆ ಏನು ಕಲಿಸ್ತು? ಛಲ ಇದ್ದರೆ ನಾವು ಗುರಿಯನ್ನು ಮುಟ್ಟಬಹುದು. ಮೂರನೇ ಕಥೆ ನೀತಿ ಏನು? ಹಾಂ, ವೆರಿ ಗುಡ್. ಪ್ರತಿಯೊಂದು ಪ್ರಾಣಿಗೂ ತಮ್ಮದೇ ಆದ ಸಾಮರ್ಥ್ಯ ಇರುತ್ತದೆ. ಆಮೇಲೆ ನಿಧಾನ ಹೋದ್ರಿ ಇದು ಮೊಲ ಜಂಬದಿಂದ ನಾನೇ ಗೆಲ್ದಂತ ಇದು ಮಾಡ್ತೀರಿ. ಆಮೇಲೆ ನೀನೇ ಗೆಲ್ತಿ ಅಂತದ ಜಂಬ ಮಾಡಲಿಲ್ಲರಿ, ಅದಕ್ಕೆ ಆಮೇಲೆ ಗೆಲ್. ಸಂದರ್ಭವ ನೋಡಿ ಏನು ಮಾಡಬೇಕು? ಸಾಧನೆಯನ್ನು ಅಳೆಯಬೇಕು. ಅವ್ರವ್ರು ಯಾವ ಸಂದರ್ಭದಲ್ಲಿರ್ತಾರ, ಯಾವ ಸಾಮರ್ಥ್ಯವನ್ನಿರ್ತೈತೆ ಅನ್ನೋದರ ಮೇಲೆ ಸಾಧನೆ ಅವಲಂಬನೆ. ವ್ಯಕ್ತಿ ಭಿನ್ನತೆ ಇರ್ತದೆ. ವ್ಯಕ್ತಿ ಭಿನ್ನತೆ ಅನ್ನೋದು ಪ್ರತಿಯೊಬ್ಬರಲ್ಲಿನೂ ಇರ್ತದೆ. ಒಂದೇ ಸಾಧನವನ್ನು ಬಳಸಿ ನಾವು ಸಾಧನೆಯನ್ನು ನಿರ್ಣಯಿಸಬಾರದು. ಆಮೇಲೆ ಆ ಸಾಧನೆಯ ಮೇಲೆ ವ್ಯಕ್ತಿಯನ್ನು ಅಳೆಯಬಾರದು. ಈ ಕಥೆ ಅಲ್ಲಿಗೆ ಮುಗಿಲಿಲ್ಲ. ಆಮೆ ಮೊಲ ಭಾಳ ಚೆನ್ನಾಗಿಬಿಟ್ಟವ. ಯಾ ಯುಗದ ಮೊಲ ಹೇಳ್ತು, ನಾನು ಬಿಡೋದಿಲ್ಲ, ನಾನು ರೇಸ್ ಹಚ್ಚೋನಿ ನಾಳೆ ಹೇಳ್ತು. ಯಾವುದು? ಮೊಲ ಹೇಳ್ತು. ಈಗ ಮೊಲ ಸೋದೋದಿಲ್ಲ. ಒಂದನೇಕ ಆಮೆ ಗೆಲ್ತು, ಆಮೆಗೆ ಏನು ಮಾಡ್ತು? ಎರಡನೇಕ ಮೊಲ ಗೆಲ್ತು. ಮೂರನೇ ಸತಿ ಯಾರು ಗೆದ್ರಿ? ಈಗ ಮತ್ತೆ ಮೊಲಕ್ಕೆ ಏನು ಬಂತ? ನಾನು ಗೆಲ್ಬೇಕಂತ ಬಂತ. ಮುಂದೆ ಏನಾಗತ್ತೆ ನೋಡ್ರಿ. ಕಾಂಪಿಟೇಷನ್ ಮಾಡ್ತಿರಲ್ಲ ಎಕ್ಸಾಮ್ನೊಳಗೆ, ಅವನಕಿಂತ ನಾ ಜಾಸ್ತಿ ತಗೋಬೇಕು, ನನಗಿಂತ ಅವ ಜಾಸ್ತಿ ತಗೋಬೇಕು. ಆದರೆ ಅವ್ರ ಫ್ರೆಂಡ್ಶಿಪ್ ಬಿಡಲಿಲ್ಲ, ಅಪೋಸ್ ಮಾಡಲಿಲ್ಲ. ಅವ್ರು ಪಾಠ ಹೇಳಕತ್ತಾರ, ತಿಳ್ಕೊಳಕತ್ತಾರ ಜೀವನವನ್ನು. ಹೇಳ್ತು ಮೊಲ, ನಾಳೆ ನನ್ನ ರೇಸ್ ಎಲ್ಲಿ ಬರಲಿ ಹೇಳಿ ಬರ್ತೀನಿ ಅಂಥದ್ದು ಮೊಲ. ಅದು ಒಂದು ಕೆಸರು ಗದ್ದೆಗೆ ಹೋಯ್ತು. ಇದೈತಲ್ಲ ನೆಲ್ಲ ಬೆಳಿತಾರಲ್ಲ, ಭತ್ತ ಬೆಳಿತಾರಲ್ಲ. ಈ ಕಡೆ ನೀರನ್ನೂ ಇಲ್ಲ, ಈ ಕಡೆ ನೆಲನೂ ಇಲ್ಲ. ಅಲ್ಲಿ ಕರ್ಕೊಂಡು ಹೋಯ್ತದು. ಯಾವುದು? ಮೊಲ. ನೋಡ್ರಿ ಹೆಂಗೆ ವಿಚಾರ ಮಾಡಕತ್ತಾವು. ಎರಡು ಕೂಡಿ ನಿಂತು ಈ ಕಡೆ ದಂಡಿ, ರೆಡಿ ಸ್ಟಡಿ ಹೇಳ್ರಿ, ರೆಡಿ ಹೌದು. ಯಾರು ಗೆದ್ರು? ಗೆಸ್ ಮಾಡತ್ತೀರಿ? ಆಗಾಳೆ ಆಮೆ ಗೆದ್ದೈತಿ, ಈ ಸಲ ಮೊಲ ಗೆಲ್ತೈತಂತ. ಯಾಕೆ ಗೆಲ್ತೈತಿ? ಹಾಂ, ಆಮೆ ಸ್ಪೀಡ್ ಇರ್ತೈತಿ. ಕೆಸರಿನಾಗ ಹೋಗಕ್ಕೆ ಬರ್ತೈತಿ ಆಮೆಗೆ? ಯಾರು ಗೆಲ್ಬೋದು? ಗೆಸ್ ಮಾಡಿರಿ. ಆಮೆವು ಆಮೆ ಯಾವ್ದು ಗೆಲ್ತೈತಿ? ಯಾವ್ದು ಗೆಲ್ತು ನೋಡಿಲ್ಲ. ವಿಚಾರ ಮಾಡೋಕ್ಕೆ ಎಷ್ಟು ಅವಕಾಶ ಐತಿ. ಆದರೆ ನಿಜವಾಗಿ ಗೆದ್ದಿದ್ದು ಮೊಲ. ಕೆಸರಿನಲ್ಲಿ ಬಿಟ್ಟು ನೋಡ್ರಿ, ಮೊಲ ಗೆಲ್ತು. ಪ್ರಯತ್ನ ಪಟ್ಟು ಮೊಲ ಗೆಲ್ತು. ಕತೆ ನೀತಿ ಏನು? ಇಲ್ಲಿಗೆ ಬಿಡುವುದಿಲ್ಲ ನಾನು. ಈ ಕತೆ ನೀತಿ ಏನು?
ಅವ್ನು ಬಿಟ್ಟು ಹೇಳ್ರಿ, ಸಾಲ ಹೋಗೋಬೋಗೋ ಸಂಬಂಧ ಇಲ್ಲ. ಪ್ರಯತ್ನ ಮಾಡ್ರಿ, ಸರಿ ತಪ್ಪು. ಹಾಂ ಸರಿ ತಪ್ಪು ಹೇಳ್ರಿ, ಹೇಳಿ. ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಹಾಂ ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಹಾಂ ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಹ್ಞೂ ಆ ಕೆಸರ ಪ್ರಯತ್ನ ಪಟ್ಟು ಹೋಗ್ತೀರಿ ಅದ್ರೊಳಗೆ ಮೊಲ. ಮೊಲ. ವೆರಿ ಗುಡ್. ನೆಕ್ಸ್ಟ್, ಈ ಕಥೆಯ ನೀತಿ ಅಂದ್ರೆ ನಾನೇ ಗೆಲ್ಲಬೇಕು ಅಂತ ಜಾಲ ಹೆಣಿತಿದ್ದದು. ನಾನೇ ಗೆಲ್ಲಬೇಕು ಆಮೆಯಿಂದ ಅನ್ನುವಂಗ ಪರಿಸ್ಥಿತಿಯನ್ನು, ವಾತಾವರಣವನ್ನು, ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತದೆ. ಗೆಲ್ಲುವ ಗುರಿ ಸ್ಪಷ್ಟತೆ ಇರ್ತೈತೆ ಅದಕ್ಕೆ, ನಾನೇ ಗೆಲ್ತೀನಿ ಅಂಥೇಳಿ. ಮೋಸದಿಂದ ಗೆಲ್ಲಬಹುದು, ಆದ್ರೆ ನನಗಷ್ಟ ತೃಪ್ತಿ ಸಿಗ್ತದೆ. ಆದರೆ ಆಮೇಗೇನಾಯ್ತು? ಬೇಜಾರಾಯ್ತು. ಆಮೇಗೇನಾಯ್ತು? ಅವರಲ್ಲಿರ್ತಕ್ಕಂಥ ಬಾಂಧವ್ಯ ಸ್ಪರ್ಧೆಗಳಿತ್ತು. ನಾ ಗೆಲ್ಲಬೇಕು, ನಾನು ಗೆಲ್ಲಬೇಕು ಅಂತ. ನಾ ಇದು ಆಗಿನ ಒಂದು ಆ್ಯಕ್ಟಿವಿಟಿ ಕೊಡ್ತೀನಿ. ಅಲ್ಲೇನಾಯ್ತು? ಸ್ಪರ್ಧೆಗಳಿದ್ರಲ್ಲಿ ಸ್ಪರ್ಧೆಗಿಳಿದಾಗ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದೇ ರೇಸ್ನಾಗ ಉಳಿದ್ರು ಇಬ್ಬರು ಅದೇ ರೇಸ್ನಾಗ ಉಳಿದ್ರು, ಮುಂದೆ ಹೋಗಲಿಲ್ಲ. ಏನು ಮಾಡಿದ್ರು ಅವರಿಬ್ಬರು? ಅದೇ ರನ್ನಿಂಗ್ ರೇಸ್ನಾಗ ಉಳಿದ್ರು. ನಾ ಗೆಲ್ಲಬೇಕು, ನೀ ಗೆಲ್ಲಬೇಕು, ಅದನ್ನೇ ಯೋಚನೆ ಮಾಡಿದ್ರು. ಆದ್ರೆ ಹೊಸದನ್ನು ಅವ್ರೇನು ಯೋಚನೆ ಮಾಡಲಿಲ್ಲ. ಬೇಜಾರಾಯ್ತು ಆಮೆಗೆ, ಮೊಲಕ್ಕೂ ಬೇಜಾರಾಯ್ತು. ಹಿಂಗೆ ಎಷ್ಟು ದಿವಸ ನಾ ಗೆಲ್ಲೋದು, ನೀ ಗೆಲ್ಲೋದು, ನೀ ಗೆಲ್ಲೋದು, ನಾ ಗೆಲ್ಲೋದು. ನೋಡ್ರಿ ಅವ್ರಿಬ್ಬರು ತಲೆ ಹೆಂಗೈತಿ, ಹಲೋ ಅನ್ನೋದು ಐತಿ ಹೊರತು. ನಮಸ್ಕಾರ ಸರ್. ಅದು ಹಾಂ ಅದೇ ಸರ್ಟಿಫಿಕೇಟ್ ಬರಲಿಲ್ಲ, ಅದ್ರ ಸಂಬಂಧ ಹಚ್ಚಿದ್ದೇನ್ರಿ? ಅರ್ಥ ಆಗ್ತದಲ್ಲ? ಯಾಕ್ರಿ? ಆಮೇಲೆ ಗೆದ್ದುಗಳನ್ನ ಮೊಲಕ್ಕೆ ಏನು ಬಂತು? ನಾ ಗೆಲ್ಲಬೇಕು ಅನ್ನೋದು ಬಂತು. ಎರಡನೇ ಸರ್ತಿ ಏನು ಮಾಡ್ತು? ಮೊಲ ಗೆದ್ದು ಆಮೇಲೆ ಸೋತು. ಅವಾಗ ಹಾಂ ಆಯ್ತು ಅದಕ್ಕೆ ಸರ್, ಥ್ಯಾಂಕ್ಸ್ ರೀ. ನಮಸ್ಕಾರ. ಗೆಲ್ಬೇಕಂತಂದ್ರೆ ನೀರಾಗ ಕರ್ಕೊಂಡು ಹೋತು. ನೀರಾಗ ಉಡುಂಬ ನೀರಾಗ ಯಾರು ಗೆದ್ರು? ಆಮೇಲೆ ನಾಲ್ಕನೇ ಸರ್ತಿ ಅದು ಕೆಸರು ಗೆದ್ದಿ ಕರ್ಕೊಂಡು ಹೋತು. ಅವಾಗ ಅದಕ್ಕೇನು ಬಂತು? ಅಲ್ಲಿ ಯಾರು ಗೆದ್ರು? ಮೇಡಮ್ ಅವ್ರು ಹೇಳಿದಂಗೆ ಮೊಲ ಗೆತ್ತು. ಅಂದ್ರೆ ಇಲ್ಲಿ ನಾವು ಏನು ನೋಡಕತ್ತೀವಿ? ನಾ ಗೆಲ್ಬೇಕು ಅನ್ನೋದೇ ಐತಿ. ಅಲ್ಲಿ ಬಿಟ್ಟ ಬೇರೆ ಏನು ವಿಚಾರ ಇಲ್ಲ ಮುಂದೆ. ಹಾಂ, ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಪ್ರತಿಭೆ ಇದ್ದಂಗೆ ಕೂಡ ನಾನು ಗೆಲ್ಲಬೇಕು ಅನ್ನುವಂಗೆ ಆ ಜಾಲವನ್ನು ಸೃಷ್ಟಿ ಮಾಡಿದ್ರು. ಆ ಜಾಲದಿಂದ ಬೆಳವಣಿಗೆ ಆಗಲಿಲ್ಲ, ಅಭಿವೃದ್ಧಿ. ಏನಾದರೂ ಸಾಧನೆ ಮಾಡಿದ್ರು ಅವರು? ಅವರಲ್ಲಿರ್ತಕ್ಕಂಥ ಮನೋಭಾವನೆಯೂ ಸಹಿತ ಏನಾಗಿತ್ತು? ಕಲುಷಿತಗೊಂಡಿತ್ತು. ಅದೇ ರೀತಿಯಾಗಿ ಯೋಚನೆ ಮಾಡಕತ್ತಿದ್ರು ಅವರು. ಆದ್ರೆ ಮುಂದೊಂದು ದಿವಸ ಸ್ಪರ್ಧೆಯನ್ನು ಇಟ್ಟರು. ಮತ್ತೆ 5ನೇ ಸ್ಪರ್ಧೆ ಇದು. ಎಷ್ಟನೇ ಸ್ಪರ್ಧೆ? 5ನೇ ಸ್ಪರ್ಧೆದಾಗ ಏನು ಮಾಡಿದ್ರಂತ? ಸ್ವಲ್ಪ ಕೆಸರು ಗದ್ದೆ, ಸ್ವಲ್ಪ ನೀರು ಇತ್ತು ಈ ಸ್ಪರ್ಧೆಯೊಳಗೆ. ಈಗ ಇಬ್ಬರಿಗೆ ಬೇಡ, ನನಗೆ ಅನುಕೂಲಕ್ಕೆ ತಕ್ಕಂಗೆ ನಾ ಮಾಡ್ಕೊಳೋದು ಬೇಡ, ನಿನ್ನ ಅನುಕೂಲಕ್ಕೆ ತಕ್ಕಂಗೆ ನೀನು ಮಾಡ್ಕೊಳೋದು ಬೇಡ. ಈಗ 2 ಮೈದಾನವನ್ನು ಸೃಷ್ಟಿ ಮಾಡೋಣ. ಒಂದು ಕೆಸರು ಗದ್ದೆ, ಒಂದು ನೀರು ಇಟ್ಟರು. 2 ನಿಂತರು. ಹೇಳ್ರಿ. ಹೋದರು. ಹೋಗುವಾಗ ಇಬ್ಬರು ಕೆಸರು ಗದ್ದೆಯಲ್ಲಿ ಆಮೆ ಮುಂದೆ ಹೊಂಟ್ರಿ. ಆಮೆ ಹಿಂದಿತ್ತು, ಮೊಲ ಮುಂದಿತ್ತು. ಅವಾಗ ಏನು ಮಾಡಿದ್ರು? ಕೇಳ್ರಲ್ಲ. ಇದು ಮೊಲ, ಇದು ಆಮೆ. ಕೆಸರು ಗದ್ದೆಗೆ ಹೋಗ್ಬೇಕಾದ್ರೆ ಆಮೆ ಹೊಂಟಿತ್ತು. ಬಾರಪ್ಪ ದೋಸ್ತ ಅಂಥೇಳಿ ತನ್ನ ಡುಬ್ಬದ ಮೇಲೆ ಕರ್ಕೋತು.
ಯಾವುದು? ಆಮೆ. ಹಚ್ಚಪ್ಪ ಮೇಲೆ. ಹಾಂ ಹಾಂ, ಹಿಡ್ಕೊ. ಹಿಂಗೆ ನಾನು ಹೊತ್ಕೋಬೇಕಲ್ಲ ಹಿಂದಗಡೆ. ಹಾಂ, ಹಿಂಗೇನು ಮಾಡ್ತ? ಹಾಂ, ಯಾವುದಿದು? ಆಮೆ. ಮೊಲ ಆಮೇಲೆ ಹೊತ್ಕೊಂಡು ಕೆಸರು ಗದ್ದೆಯನ್ನು ದಾಡ್ತು. ಆಮೇಲೆ ನೀರು ಬಂತಲ್ಲ, ನಾನು ಹೊತ್ಕೋಬೇಕು. ಹಾಂ, ಅವಾಗ ಆಮೆ ಏನು ಮಾಡ್ತು? ನೀರಲ್ಲಿ ನನ್ನ ಇದು ಮೊಲನ ಹೊತ್ಕೊಂಡು ಹೋಯಿತು. ಅವಾಗ ಯಾರು ಗೆದ್ರು? ಇಬ್ಬರು ಗೆದ್ರು. ಅಂದ್ರೇನು? ಕಥೆಯ ನೀತಿ ಏನು? ಕಥೆಯ ನೀತಿ ಏನು? ಕಥೆಯ ನೀತಿ ಏನು ಹೇಳ್ರಿ? ನೀತಿ ಏನು ಹೇಳ್ರಿ? ಒಬ್ಬರಿಗೊಬ್ಬರು ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಜ್ಞಾನ, ಪ್ರತಿಭೆ ಎಲ್ಲವನ್ನು ಹೊಂದಿರ್ತಾರೆ. ಆದ್ರೆ ಒಬ್ಬರೇ ಮುಂದೆ ಹೋದರೆ ಏನನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರ ಸಹಕಾರ. ನಿಮ್ಮ ಮನೆಯಲ್ಲಿ ಬಂಧು ಬಳಗದ ಜೊತೆ ಮುಂದೆ ಹೋಗಬೇಕು, ಶಾಲೆಯಲ್ಲಿ ಸ್ನೇಹಿತರ ಜೊತೆ ಮುಂದೆ ಹೋಗಬೇಕು, ಅವ್ರನ್ನ ಕರ್ಕೊಂಡು ಮುಂದೆ ಹೆಜ್ಜೆ ಹಾಕಬೇಕು. ತಾನೂ ಬೆಳಿಬೇಕು, ಮತ್ತೊಬ್ಬರನ್ನು ಬೆಳೆಸಬೇಕು ಅನ್ನುವಂಥದ್ದು ಕಥೆಯ ನೀತಿ. ಹೆಂಗೈತೆ ಕತೆ? ಎಷ್ಟು ಕತೆ ಹೇಳಿದೆ? 5 ಕತೆ ಹೇಳಿದೆ. ಅವ ಎರಡ ಮತ್ತ ಅದ ಆಮಿ ಇಟ್ಕೊಂಡ ಅದೇ ಮೊಲ ಇಟ್ಕೊಂಡು 5 ರೀತಿ ವಿಚಾರ ಮಾಡಿ ಹೇಳಿದರು. ನೆಕ್ಸ್ಟ್ ಈಗೈತೆ ಮಜಾ. ಎಲ್ಲರೂ ಕೈ ಕಟ್ರಿ. ಒಂದು ಅನ್ಬೇಡ್ರಿ, ಬಿಡ್ರಿ ಅದನ್ನು. 2 3. ಹಾಂ, ನೆಕ್ಸ್ಟ್ ಈಗ ಎಲ್ಲರೂ ಕಣ್ಣು ಮುಚ್ಚ್ರಿ, ಕೈ ಕಟ್ರಿ, ಕೇಳ್ರಿ. ಕಿವಿಯನ್ನು ನನಗೆ ಕೊಡ್ರಿ. ಕಣ್ಮುಚ್ಚ್ರಿ, ಅವ್ರೇನಾದ್ರು ಮಾಡಿ ಫಾಲೋ ಮಾಡಿ. ನಿಮ್ಮ ಶಾಲೆಯಲ್ಲಿ ಡೋಂಟ್ ರಿಪೀಟ್ ಆಫ್ಟರ್ ಮೀ ಪ್ಲೀಸ್, ಓನ್ಲಿ ಲಿಸನ್ ಕೇರ್ಫುಲಿ. ಲಕ್ಷ್ಯ ಕೊಟ್ಟು ಕೇಳ್ರಿ, ವಿಚಾರ ಮಾಡಿರಿ. ನಿಮ್ಮ ಶಾಲೆಯಲ್ಲಿ, ನಿಮ್ಮ ತರಗತಿಯಲ್ಲಿ ಒಟ್ಟು 80 ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ಥರದ ಸಣ್ಣವರು ದೊಡ್ಡವರು 1 ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ತರಗತಿಯಲ್ಲಿ ಇದ್ದಾರೆ. ಆಗ ನಿಮ್ಮ ಸಂಗಮೇಶ್ ಸರು ಮತ್ತು HM ಮೇಡಮ್ ಅವರು ಮತ್ತು ಉಳಿದ ಎಲ್ಲ ಟೀಚರ್ಸ್ ಸೇರಿ ಒಂದು ಓಟದ ಸ್ಪರ್ಧೆಯನ್ನು ಇಟ್ರು. ಆಗ ಒಟ್ಟು 6 ಜನವನ್ನು ಸ್ಪರ್ಧೆಗಾಗಿ ಆಯ್ಕೆ ಮಾಡಿಕೊಂಡ್ರು. ಒಂದು ಹುಡುಗ 1ನೇ ಕ್ಲಾಸ್, ಒಂದು ಹುಡುಗ 5ನೇ ಕ್ಲಾಸ್, ಹುಡುಗಿಗೆ ಕಣ್ಣು ಕಾಣಂಗಿಲ್ಲ, ಒಂದು ಹುಡುಗಗೆ ಕಾಲಿಲ್ಲ. ಎಷ್ಟು ಜನ? 6 ಜನದ್ದು ಪೂರ್ತಿ ಹೇಳ್ಬೇಕು ನಂಗೆ ಡೀಟೇಲ್ಸ್ ಯಾರ್ಯಾರು ಅದಾರ ಅಂತ ಹೇಳಿ. ಒಂದು ಹುಡುಗ 1ನೇ ಕ್ಲಾಸು, ಒಂದು ಹುಡುಗಿ ಕಣ್ಣಿಲ್ಲ, ಒಂದು ಹುಡುಗ 5ನೇ ಕ್ಲಾಸು, ಒಂದು ಹುಡುಗಗೆ ಕಾಲಿಲ್ಲ. ಎಷ್ಟು ಜನ ಆದರು? ಇನ್ನು 2, ಒಬ್ಬವ 8ನೇದವ, ಇನ್ನೂ ಒಬ್ಬಾಕಿ ಹುಡುಗಿ ಅವ್ವ ಕೆಲಸಕ್ಕೆ ಹೋಗಾಳ. ಆಕೆ ಅವ್ರ ತಂಗಿನ ಕರ್ಕೊಂಬಂದಾಳ, ಆಕಿನೂ ಬಾಜುಕದಾಳ. ಇಷ್ಟು ಮಂದಿ ರೇಸ್ ಹಚ್ಚಾರ, ನಿಂತಾರ. ಆಗ ರೇಸು ನ್ಯಾಗ ಯಾರು ಗೆಲ್ತಾರ, ಯಾಕೆ ಗೆಲ್ತಾರ ಅನ್ನೋದನ್ನು ಪ್ರತಿಯೊಬ್ಬರು ಹೇಳಬೇಕು. ಒಬ್ಬರ ಆನ್ಸರ್ ಹಂಗೆ ಒಬ್ಬರ ಆನ್ಸರ್ ಇರಬಾರ್ದು. ಇಟ್ ಈಸ್ ಅವರ್ ಕಂಡೀಷನ್. ಕಣ್ ತೆಗಿರಿ. ನಾ ಪ್ರತಿಯೊಬ್ಬರಿಗೆ ಕೇಳ್ತೀನಿ, ವಿಚಾರ ಮಾಡಬೇಕು, ಹೇಳಬೇಕು.
ಅರ್ಥ ಆಯ್ತದ ಸಿಚುವೇಶನ್? ನಾ ಹೇಳಿದ್ದನ್ನೇ ಯಾರು ಹೇಳ್ತೀರಿ ಮತ್ತು ವಾಪಸ್? ನಾ ಹೇಳಿದ್ದನ್ನೇ, ನಿಮ್ಮ ಉತ್ತರ ಅಲ್ಲ, ನಾ ಹೇಳಿದ್ದನ್ನೇ ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ಅವ್ರು ಬಿಟ್ಟು ಮತ್ತೆ ಬೇರೆ ಪ್ರಯತ್ನ ಮಾಡ್ರಿ. ನಾ ಹೇಳು ಅಷ್ಟೇ ಹೇಳು. ಹಾಂ ಅದಾನ. 5ನೇ ಕ್ಲಾಸ್ ಓದಾರಿ, ಹ್ಞೂ ಒಬ್ಬ ಕಣ್ ಕಾಣ್ತಾ ಇತ್ತು, ಹ್ಞೂ ಒಬ್ಬ ಕೊಂಟಾರಿ, ಹ್ಞೂ ಒಬ್ಬಕ್ಕೆ ಅವ್ರ ಮಮ್ಮಿ ಸಂತಿಗೆ ಹೋಗೋರಿ. ಹ್ಞೂ ಚಲೋ ಇದ್ದವ್ರು ಯಾರೂ ಇಲ್ಲ ಅದ್ರಾಗ. ಹಾಂ ನೆಕ್ಸ್ಟ್ ನೀ ಹೇಳಮ್ಮ. 6 ಮಂದಿ ಕರೆಕ್ಟ್ ಹೇಳಬೇಕು. ಕೊಡಮ್ಮ ಕರೆಕ್ಟ್ ಹೇಳು. ಒಬ್ಬ 1ನೇ ಕ್ಲಾಸ್ಗೆ, ಒಬ್ಬ 5ನೇ ಕ್ಲಾಸ್ಗೆ, ಒಬ್ಬ ಅವ್ನಿಗೆ ಕಣ್ ಕಾಣೋದಿಲ್ಲ, ಒಬ್ಬನಿಗೆ ಕಾಲಿಲ್ಲ, ಒಬ್ಬ 8ನೇ, ಒಬ್ಬ ಅವ್ರ ಮಮ್ಮಿ ಕೆಲಸಕ್ಕೆ ಹೋಗಿರ್ತಾರೆ, ಅಲ್ಲಿ ಅವ್ರ ತಂದೆ ನರ್ಸರಿ 6 ಜನ, ವೆರಿ ಗುಡ್. ನೆಕ್ಸ್ಟ್. ಹಾಂ ಈಗ ಹೇಳಿದ್ರಲ್ಲ, ಅರ್ಥ ಆಯ್ತು ಅನ್ಕೋತೀನಿ. ಏನು ನಡೆದೈತಲ್ಲೇ ಅಲ್ಲಿ ಬರೀ ವ್ಯಕ್ತಿಗಳು ಹೇಳಿದರು, ಅಲ್ಲಿ ಏನು ನಡೆದೈತಿ? ಹಾಂ ಹಾಂ ಆ ರನ್ನಿಂಗ್ ರೇಸ್ನ್ಯಾಗ ನನ್ನ ಪ್ರಶ್ನೆ ಸರಿಯಾಗಿ ಕೇಳ್ರಿ. ಎಲ್ಲರೂ ಕೈ ಕಟ್ರಿ. ಹಾಂ ಎಲ್ಲಿಂದ ಚಾಲು ಮಾಡಲಿ? ಬೇಸರ ಆಗಕತ್ತಿದ್ರೆ ಬಿಟ್ಟು ಹೋಗ್ರಿ. ಇಲ್ಲ ಭಾರಿ ಇಂಟ್ರೆಸ್ಟಿಂಗ್ ಐತಿ ಇದು. ಅಲ್ಲ ಭಾರಿ ಇಂಟ್ರೆಸ್ಟಿಂಗ್ ಐತಿ. ಇಲ್ಲ ಬೇಜಾರು ಆಗಿತ್ತಪ್ಪ ಅಂದ್ರೆ ಇಲ್ಲ ಹೋಗ್ಬೋದು. ನೀವು ಹೆಂಗೆ ವಿಚಾರ ಮಾಡ್ಬೇಕಂತಂದ್ರೆ ಅವ ಒಂದು ಆಮೆ ಅದ ಒಂದು ಮಲಕ್ಕ ಅವರು 6 ರೀತಿ ತಲೆ ಓಡಿಸಿದ್ರು. 6ನೇ ರೀತಿ ಹೆಂಗೆ ಬಂತು ಗೊತ್ತಾತಿಲ್ಲ. ಹಂಗೆ ಈಗ 6 ಸಿಚುವೇಶನ್ ಏನಂತಂದ್ರೆ 1ನೇ ಸಿಚುವೇಶನ್ ಇರ್ಬೋದು, 2ನೇ ಸಿಚುವೇಶನ್ ಇರ್ಬೋದು, 3ನೇ ಸಿಚುವೇಶನ್ ಇರ್ಬೋದು, 4ನೇದು ಇರ್ಬೋದು, 5ನೇದು 6ನೇದು ಇರ್ಬೋದು. ನಿಮ್ಮ ತಲೆಗೆ ಅವ್ರೇನಪ್ಪ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವಿಚಾರ ಮಾಡಕ್ಕೆ ಕೊಟ್ಟಾರ. ಅವ್ರು ಏನು ಕಂಡೀಷನ್ ಹಾಕ್ಯಾರ? ಒಬ್ಬರು ಹೇಳಿದ ಆನ್ಸರ್ ಇನ್ನೊಬ್ರು ಹೇಳ್ಬಾರ್ದು. ನೀವು ಆ 6 ಮಂದಿ ಒಳಗೆ ಯಾರು ತೊಗೊಂಡು ಏನು ಯಾರು ಗೆಲ್ತಾರೋ, ಯಾರು ಸೋಲಿಸ್ತಿರೋ, ಅಥವಾ ಎಲ್ಲರೂ ಗೆಲ್ಲಿಸ್ಬೇಕು ಎಲ್ಲರೂ ಸೋಲಿಸ್ಬೇಕು ಅಂತ ನಿಮ್ಗೆ ಬಿಟ್ಟಿದ್ದೆ. ಅಲ್ಲಿ ಈಗ ಕೇಳಬೇಕಲ್ಲ, ಬಾರಮ್ಮ ಫಸ್ಟಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಬಿಡೋದಿಲ್ಲ ನಾನು. ರೇಸ್ನ್ಯಾಗ ಯಾರು ಗೆಲ್ತಾರ? ಪ್ರಶ್ನೆ ನಂದು ಕೇಳಿರಿಲ್ಲ. 6 ಮಂದಿಯಾಗ ಯಾರು ಗೆಲ್ತಾರೆ? ಮಾತಾಡಂಗಿಲ್ಲ ಆಜು ಬಾಜುಕ, ನಿಮ್ಮ ಸ್ವಂತ ವಿಚಾರ ನೀವೇ ಹೇಳಬೇಕು. ಎಲ್ಲರೂ ಕೇಳ್ತೀನಿ, ಕೈ ಯಾರು ಎತ್ತಬೇಡ್ರಿ. 6 ಮಂದಿ ಅದಾರಲ್ಲ ಅದ್ರೊಳಗೆ ಯಾರು ಗೆಲ್ತಾರೆ? 6 ಮಂದಿ ಒಳಗೆ ಯಾರು ಗೆಲ್ತಾರ? ಯಾರು ಗೆಲ್ತಾರಂತ ಕೇಳೀನಿ ನಾನು. ಮೊಲ ಗೆಲ್ತೈತೆ. ಹಾಂ ಕೂಡಮ್ಮ. ನೆಕ್ಸ್ಟ್ 6 ಮಂದಿ ಹುಡುಗರು ಅದಾರ. ಅವ್ರು ಏನಾರು ಹೇಳಿ ನಿಂದ್ರೆ ಅಕ್ಕಿ ಬರ್ತಾನೆ, ಲೈನ್ಸೇ ಬರ್ತೀನಿ ಅಂದ್ರೆ. ಹಾಂ ಬಾ. ಒಬ್ಬರೇ ಇದ್ದಾರೆ. ಯಾರು ಗೆಲ್ತಾರ? ಒಬ್ಬರೇ. ಹಾಂ ಒಬ್ಬರೇ ಇದ್ದಾರೆ. ಒಬ್ಬರೇ ಅದಾರ? ಯಾರು ಅದಾರ? ಫಸ್ಟ್ ಅದೇ ಯಾರು ಗೆಲ್ತಾರ? ಅಷ್ಟು ಮಂದಿ ಒಳಗೆ 1ನೇ ಕ್ಲಾಸ, 2ನೇ ಕ್ಲಾಸ, 5ನೇ ಕ್ಲಾಸ, 8ನೇ? 1ನೇ ಕ್ಲಾಸ್ ಹುಡುಗ ಗೆಲ್ತಾನ. ಯಾಕೆ ಗೆಲ್ತಾನ? ಒಬ್ಬನೇ ಇರ್ತಾನೆ, ವಾರ ಕಾಲು ಏನೂ ಇಲ್ಲ, ಚಲೋ ಇರ್ತೈತಿ, ಅದ್ರ ಸಂಬಂಧ ಅವಾಗ ಗೆಲ್ತಾನೆ. ಚಪ್ಪಾಳೆ ಟ್ರಕ್ಕಿಗೆ ಎಲ್ಲರೂ. ನೆಕ್ಸ್ಟ್. 8ನೇ ಕ್ಲಾಸ್ ಹೇಳಿ. 8ನೇ ಕ್ಲಾಸ್ ಯಾಕಂದ್ರೆ ಅವ ದೊಡ್ಡವ ಇರ್ತಾನೆ ರೀ, ಫಾಸ್ಟ್ ಓಡ್ತಾನೆ. ಫಾಸ್ಟ್ ಓಡಿ ಗೆಲ್ಬಿಡ್ತಾನ. ವೆರಿ ಗುಡ್. ಈಗ ಚಪ್ಪಾಳೆ ತಟ್ರಿ. ನೀನು ಬರುತ್ತಕ್ಕ. ನೆಕ್ಸ್ಟ್ ಎಲ್ಲರೂ ಬಡೋಡ್ರಿ. ಹಾಂ ಬಡೋಡ್ ಹೇಳ್ಬೇಕು. ಪಾಳಿ ಕಳ್ಸಿರ ಮುಂದಿನ ಪಾಳಿ ನೀನು. 5ನೇ ಹುಡುಗ ಯಾಕೆ ಗೆಲ್ತಾನ? ರೀಸನ್ ಸುಮ್ಮನೆ ಹೇಳೋದಿಲ್ಲ ಆನ್ಸರ್. ಯಾವಾಗಲೂ ಆನ್ಸರ್ ಮಾಡಬೇಕಿತ್ತಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಯಾಕೆ ಹೇಳಕತ್ತೀನಿ ಅನ್ನೋದು ಪ್ರಶ್ನೆ ಮಾಡ್ಕೋಬೇಕು. ನಾ ಯಾಕೆ ಇದನ್ನು ಆನ್ಸರ್ ಹೇಳಕತ್ತೀನಿ, ಕಾನ್ಫಿಡೆನ್ಸ್ ಇರಬೇಕು. ಅವರೆಲ್ಲ 1 2 3 4 ಹೇಳಿದ್ರಿಕೆ 5 ಉಳ್ದೈತೆ ಅಂತ 5 ಹೇಳಿಬಿಟ್ಲು. ಇಟ್ ಈಸ್ ನಾಟ್ ಆನ್ಸರ್. ಹಾಂ ಯು ಹ್ಯಾವ್ ನೋ ಐಡಿಯಾ. ಕೂಡಮ್ಮ. ನೆಕ್ಸ್ಟ್. 9th ಹುಡುಗ ಇಲ್ಲ ಅದ್ರಾಗ. ಇಲ್ಲ ಅಲ್ಲೇ. ಹಾಂ ಕಣ್ಣಿಲ್ಲಾರ್ದವ ಯಾಕೆ ಗೆಲ್ತಾನ? ಕಣ್ಣಿಲ್ಲಾರ್ದವ ಈ ಕಡೆ ಹೊಡಮ್ರಿ, ಈ ಕಡೆ ಹೊಡಿ. ಹೌದಲ್ಲ ಪಾಪ, ಕಣ್ಣ ಇಲ್ಲ ಅವಂಗ. ರೆಡಿ ಸ್ಟಡಿಗೆ ಹೋಗೋದು ಯಾಕಡೆ ಹೊಡ್ಬೇಕು ಅವ. ಅವೇನು ಫಸ್ಟ್ ಬರ್ತಾನ?
ದೃಷ್ಟಿಯೊಳಗೆ ಬರ್ತಾನ್ರಿ ಈಗ ಅಂದ್ರೆ ಅವ ದಿವ್ಯ ದೃಷ್ಟಿ ಹೊಂದ್ಯಾನಂತ ಅರ್ಥ ಆಕೇಂದ್ರೊಳಗೆ. ಈಗ ಒಬ್ಬೊಬ್ರ ಅಲ್ಲ ಐಡಿಯಾ ಹೆಂಗಿರ್ತಾವ ನೋಡ್ರಿ ಈಗ. ಮೂರನೇ ಕಣ್ಣಂತೆ ಬಟ್ಟಿ ಕಟ್ಟ ಕಲಿಸ್ತಾರಲ್ಲ ಹಂಗೆ ಕಲ್ಸ್ಯಾರ. ಈಗ ಒಬ್ಬರಂಗೆ ಒಬ್ಬರ ಆನ್ಸರ್ ಇರಬಾರ್ದಂದ್ರೆ ಅವ್ರು ಒಬ್ಬೊಬ್ರು ಆಯ್ಕೆ ಮಾಡ್ಕೊಬಿಟ್ಟಾರ. ಹೌದಿಲ್ಲಮ್ಮ? ಹಾಂ ನಡಿಯಮ್ಮ. ಹಾಂ ವೆರಿ ಗುಡ್. ನಿನ್ನ ಆನ್ಸರ್ ಕರೆಕ್ಟ್. ಹಾಂ ಈಗ ಯಾರು ಉಳಿದ್ರಮ್ಮ? ಒನ್ನತೆದವಾದ ಹಾಂ ಹೇಳು. ಐದನೇತಿದಾಗ ಯಾಕೆ ಬರ್ತಾನ? ರನ್ನಿಂಗ್ ಫಾಸ್ಟ್ ಇರ್ತೈತೆ. ಹಿ ಈಸ್ ಏಬಲ್ ಟು ಹಾಂ ಹೋಗಿ. ವೆರಿ ಗುಡ್. ನೀವು 5ನೇ ಕ್ಲಾಸ್ 8ನೇ ಕ್ಲಾಸ್ ಅಂತ ಇದನ್ನ ಚೇಂಜ್ ಮಾಡ್ಕೋಬೇಡ್ರಿ. 5ನೇ ಕ್ಲಾಸ್ ಅಂತ ಹೇಳಿದ್ರು ಕೂಡ ಅಕ್ಕಿಂದೊಂದು ರೀಸನ್ ಬೇರೆ ಇರ್ಬೋದು, ನಿಮ್ದೊಂದು ರೀಸನ್ ಬೇರೆ ಇರ್ಬೋದು. ಅಕ್ಕಿ ಅದ್ರೊಳಗೆ ಓಡಾಕೆ ಫಾಸ್ಟ್ ಅದ ಅಂತ ಹೇಳ್ತಾಳೆ ಅಕ್ಕಿ. ಹೌದಿಲ್ಲ? 5ನೇ ಕ್ಲಾಸ್ನಾಗ ಇನ್ನೊಬ್ಬ ಯಾಕೆ ಬಂದ ವಿಚಾರ ಮಾಡ್ರಿ. ನೀವು ರನ್ನಿಂಗ್ ರೇಸ್ನಾಗ ಹೋಗುವಾಗ ಸಿಚುವೇಶನ್ ಕಣ್ಮುಂದೆ ತಗೋರಿ. ಹೆಂಗೆ ಬರ್ತಾರಂತ ನನಗೆ ಗೊತ್ತೈತೆ, ಆಮೇಲೆ ಹೇಳ್ತೀನಿ ಹೆಂಗೆ ಫಸ್ಟ್ ಬರ್ತಾರೆ ಅನ್ನೋದು. ರನ್ನಿಂಗ್ ರೇಸ್ ಇದ್ದಾಗ ನಿಮ್ಮ ಕಣ್ಮುಂದೆ ತಗೋರಿ ಅದು ಸಿಚುವೇಶನ್. ಫಸ್ಟ್ ಬರೋರು ಹ್ಯಾಂಗೆ ಇರ್ತಾರೆ. ಎಷ್ಟನೇತಿದಾವಮ್ಮ? 1ನೇತಿದಾವ. ಯಾಕಮ್ಮ? ಒಂದು ಕಡೆ ಎನರ್ಜಿ ಭಾಳ ಇರ್ತೈತೆ ಅವನಿಗೆ. ಹಾಂ ವೆರಿ ಗುಡ್. ಹಾಂ ಹೋಗಿ. ನೆಕ್ಸ್ಟ್. ಹಾಂ ಹಾಂ ಯು ಕೆ ಜಿ ಹುಡುಗ ಬರ್ತಾನೆ. ಹಾಂ ಮತ್ತೆ ಅಂಗನವಾಡಿದ ಒಂದು ಹೇಳಿದ್ವಲ್ಲ. ಹೇಳಿದ್ವಲ್ಲಮ್ಮ, ಹೇಳಿದ್ವಿ. ಹಾಂ ಅವ ಭಾಳ ಸಣ್ಣ ಇರ್ತಂದ್ರೆ ಅದಕ್ಕೆ ಫಾಸ್ಟ್ ಓಡಕ್ಕೆ ಅವನಿಗೆ ಎಲ್ಲರ್ಕಿಂತ ಎನರ್ಜಿ ಇರ್ತೈತೆ, ಅದಕ್ಕೆ ಫಾಸ್ಟ್ ಓಡ್ತಾನೆ. ಓಕೆ 8th ಹುಡುಗರಿಗೆ ಭಾಳ ಎನರ್ಜಿ ಇರ್ತೈತೆ ಅಂತ ಹೇಳಿಲ್ಲಲ್ಲ ಅವ್ರು ನಿಮ್ಮ ಫ್ರೆಂಡ್ ಯಾರಾಕೆ? ಹ್ಞೂ ಓಕೆ 8th ಅನ್ಲ ನೀನು ಯು ಕೆ ಜಿ ಅಂತೀಯಲ್ಲಮ್ಮ. ಹೆಂಗಿದೆ ಅದು ಫುಡ್ ಮೇಲೆ ಡಿಪೆಂಡ್ ಇರ್ತೈತೆ. ತಿಂತೀವ್ರಿ ಅಷ್ಟು ಎನರ್ಜಿ ಬರ್ತದೆ. ಇವಾಗ ಯು ಕೆ ಜಿ ಹುಡುಗ ಜಾಸ್ತಿ ಫುಡ್ ತಿಂತಾನೆ. ನಾವು ಪರಿಚಯದ ನಿನಗೆ? ಹಾಂ ವೆರಿ ಗುಡ್. ಹಾಂ 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 ಓಟ ಹಾಕಿನಿ ಇಮ್ಯಾಜಿನ್. ಹಾಂ ಹಾಂ ನೆಕ್ಸ್ಟ್ 8th ಹುಡುಗ. ಹಾಂ 8th ಹುಡುಗ ಯಾಕೆ? ಯಾರು ಬೆಸ್ಟ್ ಆನ್ಸರ್ ಹೇಳ್ತೀರಿ, ಕರೆಕ್ಟಾಗಿ ಹೇಳ್ತೀರಿ, ಅವ್ರಿಗೊಂದು ಪ್ರೈಸ್ ಕೊಡ್ತೀನಿ ನಾನು. ಸೀಕ್ರೆಟ್ ಪ್ರೈಸ್. ಸೈಲೆಂಟಾಗಿ ಕುಂತು ಕೇಳಬೇಕು. ಅವ್ರು ಏನು ಹೇಳ್ತಾರೆ ಕೇಳಬೇಕು. ನಿಮ್ಮದೇ ಸ್ವಂತ ವಿಚಾರ ಮಾಡಿ ಹೇಳಬೇಕು. ನೋಡೋಣ ಯಾರು ತಲೆ ಓಡಿಸ್ತೀರಿ. ಸಾಲಿ ಅಂದರೆ ಬರೀ ಪುಸ್ತಕ ಓದಿ ಉತ್ತರ ಬರೆದು ಮಾರ್ಕ್ಸ್ ತಗೊಳೋದಲ್ಲ, ಇದು ಕಲಿಕೆ. ನಿಮ್ಮ ತಲೆಗೆ ವಿಚಾರ ಕೊಡ್ಬೇಕು. ಅದು ಯಾರು ಯಾಕೆ ಸ್ಪೀಡಾಗಿ ಓಡ್ತಾನವ? ಯಾಕಂದ್ರೆ ಈಗ ಕ್ಲಾಸ್ನ ಡಿಕ್ಕಿ ಹೇಳ್ತದ. ಹಾಂ ಹಾಂ ನಿನ್ಗೆ ಗೊತ್ತಿರ್ಬೇಕಲ್ಲ. ಯಾಕೆ ಹೊಡಿದವ ಸ್ಪೀಡ್? ಯಾಕೆ ಹೊಡಿದ? ನನಗೆ ಗೊತ್ತಿಲ್ಲವ ಯಾಕೆ ಹೊಡ್ಯಾನ ಅಂತ ಗೊತ್ತಿಲ್ಲ. ಹೇಳು, ನಿನಗೂ ಗೊತ್ತಿಲ್ಲ. ಒಟ್ಟು ಓಡ್ಯಾನವ. ಹಾಂ ನೀನು ಹೋಗ್ಬಿಡಮ್ಮ ಮಾತ್ರ. ಒಟ್ಟು ಓಡ್ಯಾನವ, ಯಾಕೆ ಓಡ್ಯಾನ ಗೊತ್ತಿಲ್ಲ. ಹಾಂ 1ನೇ ಕ್ಲಾಸ್ ಹುಡುಗ. 1ನೇ ಕ್ಲಾಸ್ ಹುಡುಗ. ಯಾಕಮ್ಮ? ಅವ ಒಬ್ಬನೇ ಇರ್ತಾನೆ, ಸ್ಪೀಡ್ ಓಡ್ತಾನೆ.